ನಾರಂಜ ಎಕ್ಸ್‌ಪ್ರೆಸ್ ಚಾನಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್‌ಸ್ಟಾಗ್ರಾಂನಲ್ಲಿ ಸುದ್ದಿ ಜಾಹೀರಾತು ನೀಡಲು ಕೂಡಲೇ ನಂಬರಿಗೆ ಸಂಪರ್ಕಿಸಿ. ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಸಂಘರ್ಷ ಭಾಗ 2 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 15 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಲವಾರು ಖಾಸಗಿ ವಾಹನಗಳಲ್ಲಿ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಜಾಬಾ ಮತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬೋದಲೆ ಇವರ ಇಬ್ಬರ ಸಂಘರ್ಷದಲ್ಲಿ ಇವತ್ತು ಅನೇಕ ಜನರು ಸತ್ಯ ಸುಳ್ಳು ಮಧ್ಯೆ ಸಂಘರ್ಷ ಹೇಗೆಲ್ಲ ನಡೀತಾ ಇದೆ ಅನ್ನೋದನ್ನ ಇವತ್ತು ನಿಮಗೆ ನಾವು ಪಿನ್ ಟು ಪಿನ್ ಆಗಿ ಒಂದಿಷ್ಟು ನಾವು ಹಂಚಿಕೊಳ್ಳಲೇಬೇಕಾಗಿದೆ. ಬಂಧುಗಳೇ, ಯಾಕೆ ವಿಚಾರವನ್ನು ನಿಮ್ಮಿಂದ ಹೊತ್ತಿಕೊಂಡು ನಾನು ಈ ಸತ್ಯ ಮತ್ತು ಸುಳ್ಳಿನ ಸಂಘರ್ಷ ಭಾಗ 2ರಲ್ಲಿ ಬರ್ತಾ ಇದ್ದೀನಿ ಅಂದ್ರೆ, ಯಾರೋ ಒಬ್ಬ ಸಂಘಟನೆಯ ಮುಖಂಡನೋ ಅಥವಾ ಮತ್ಯಾರೋ ಗೊತ್ತಿಲ್ಲ, ಅವರು ಒಂದಿಷ್ಟು ಅರ್ಜಿ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿದ್ರೆ ತಕ್ಷಣವೇ ಅದಕ್ಕೆ ಒಂದು ಆದೇಶ ಹೊರಡಿಸಿ ಅಧಿಕಾರಿನ ಅಮಾನತು ಮಾಡ್ತಕ್ಕಂಥದ್ದು ನಾವು ಇದೇ ಮೊದಲು ನೋಡ್ತಾ ಇರೋದು. ಅಷ್ಟು ಪ್ರಿಪೇರ್ ಆಗಿ, ಅಷ್ಟು ಕ್ಲಿಯರ್ ಆಗಿ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡೋದಕ್ಕಿಂತ ಮುಂಚೆನೆ ಖಾಸಗಿ ವಾಹಿನಿ ಒಂದರಲ್ಲಿ ಹೇಳಿಕೆ ನೀಡುವ ಮೂಲಕ ನಾವು ಅವರನ್ನ ಗೊಳಿಸ್ತಾ ಇದ್ದೀವಿ, ಹಲವಾರು ರೀತಿಯ ಅಂಶಗಳನ್ನು ಕಂಡು ಬಂದಿದೆ. ಆ ತನಿಖೆ ಮಾಡ್ತಕ್ಕಂಥ ಟೀಮ್ ವರದಿ ಕೊಟ್ಟಿದೋ ಇಲ್ಲೋ ಗೊತ್ತಿಲ್ಲ, ಆದರೆ ಉಮೇಶ್ ಜಾಬಾ ಅವರ ಒಂದು ಆದೇಶದ ಪ್ರತಿ ಸಸ್ಪೆಂಡ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಟೈಪ್ ಮಾಡಿಟ್ಟಿರುವುದು 5ನೇ ತಾರೀಕಿಗೆ 5 ಫೆಬ್ರವರಿ 2, 2026ರಂದಲೇ ಅವರ ಕಂಪ್ಯೂಟರ್ನಲ್ಲಿ ಓಡಾಡ್ತಾ ಇತ್ತು. ಹೇಗಾದ್ರೂ ಮಾಡಿ ಇಲ್ಲಿ ಉಮೇಶ್ ಜಾಬಾ ಅವರನ್ನ ಸಸ್ಪೆಂಡ್ ಮಾಡಿಕೊಂಡು ನಾನು ಒಂದಿಷ್ಟು ನೆಮ್ಮದಿ ಪಡಿಬೇಕಂತ ಒಂದು ಆಲೋಚನೆಯಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬೋದಾಲೆ ಅವರು ಒಂದು ಕನಸು ಕಟ್ಕೊಂಡಿದ್ರು. ಆ ಕನಸು ಇವತ್ತು ಅಮಾನತುಗೊಳಿಸಿ ನನಸು ಮಾಡಿಸಿಕೊಂಡಿದ್ದಾರೆ ಎನ್ನುವಂತ ಮಾತನ್ನ ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಬಂಧುಗಳೇ, ಯಾಕೆ ಈ ಸುಳ್ಳು ಮತ್ತು ಸತ್ಯದ ಮಧ್ಯೆ ಸಂಘರ್ಷ ನಡೀತಾ ಇದೆ ಅಂತಕ್ಕಂಥ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ನಾನು ಒಂದೊಂದು ವಿಚಾರವಾಗಿ ನಾನು ವಿಚಾರ ಮಾಡಬೇಕಾಗಿರ್ತಕ್ಕಂಥ ಯಾಕೆ ಅವಶ್ಯಕತೆ ಬಂತು ಅನ್ನೋದನ್ನ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ನಮ್ಮ ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿ ವಾಹಿನಿ ಆಗಿರ್ಬೋದು ಅಥವಾ ಮತ್ತೊಂದು ಸುದ್ದಿ ವಾಹಿನಿ ಆಗಿರ್ಬೋದು, ಸುಳ್ಳು ಮತ್ತು ಸತ್ಯದ ಮಧ್ಯೆ ಸಂಘರ್ಷ ಯಾಕೆ ನಡೀತಾ ಇದೆ ಅನ್ನೋದನ್ನ ಇಲ್ಲಿ ನಾವು ತೋರಿಸಲೇಬೇಕಾಗಿರ್ತಕ್ಕಂಥ ವಿಷಯವನ್ನ ಇಲ್ಲಿ ಹೇಳಬೇಕಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಅಡಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಹಲವಾರು ಇಲಾಖೆಗಳು ಸೇರಿಕೊಂಡು ಒಂದಿಷ್ಟು ಕೆಲಸ ಮಾಡ್ತಾರೆ. ಅದಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಅದು ಕಂಟ್ರೋಲಿಂಗ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಅಂಡರ್ಟೇಕಿಂಗ್ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಈ ಒಂದು ಜಿಲ್ಲಾ ಪಂಚಾಯತ್ ಅಂಡರ್ಟೇಕಿಂಗ್ ನಲ್ಲಿ ಮಾಡ್ತಕ್ಕಂಥದ್ದು ತಾಲೂಕಾ ಪಂಚಾಯತ್ನ ಒಂದು ಭಾಗ. ಆ ಒಂದು ಭಾಗನ ಆ ತಾಲೂಕ್ ಪಂಚಾಯತ್ನ ಈ ತಮ್ಮ ಕೆಳಗಿರ್ತಕ್ಕಂಥ ಪಿಡಿಒಗಳನ್ನ ಕಂಟ್ರೋಲಿಂಗ್ ಮಾಡ್ತಕ್ಕಂಥದ್ದು ಆಯಾ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಅಫಿಷಿಯಲ್ಗೆ ಮೆಟ್ರಿಗೆ ಸಂಬಂಧಪಟ್ಟಿರಾಗಿರ್ಬೋದು, ಅನುದಾನಗಳು ಪಡೆದುಕೊಳ್ಳೋದಾಗಿರ್ಬೋದು, ಅಥವಾ ಯಾರನ್ನಾದ್ರೂ ಕೂಡ ಅಲ್ಲಿ ತಪ್ಪು ಅಪ್ಪುಗಳನ್ನು ಕಂಡು ಬಂದಾಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳೋದಾಗ್ಲಿ ಅಥವಾ ಅವರ ಮೇಲೆ ಆಕ್ಷನ್ ತಗೊಳ್ಳೋದಾಗಿರ್ಲಿ ಅಥವಾ ಮೇಲಧಿಕಾರಿಗೆ ಬರೆಯೋದಾಗಿರ್ಲಿ, ಅದು ಒಂದು ತಾಲೂಕಾ ಪಂಚಾಯತಿಂದ ಜಿಲ್ಲಾ ಪಂಚಾಯತ್ಗೆ ಹೋಗಿ ತಲುಪುತ್ತದೆ. ಅದು ತಮಗೆಲ್ಲ ಗೊತ್ತಿರುವ ಹಾಗೆ. ಆದರೆ ಇಲ್ಲಿ ಯಾರೋ ಒಬ್ಬ ಸಂಘಟನೆಯ ಮುಖಂಡೋ ಅಥವಾ ಮತ್ತಾರೋ ಗೊತ್ತಿಲ್ಲ, ಏನೋ ಒಂದಿಷ್ಟು ಪ್ರೆಸ್ ಮೀಟ್ ಮಾಡಿಬಿಟ್ಟು ಈ ಒಬ್ಬ ಅಧಿಕಾರಿ ಇಟ್ಟೆಲ್ಲ ಅವ್ಯವಹಾರ ಮಾಡಿದ್ದಾನೆ, ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒಂದು ಮನವಿ ಪತ್ರ ಕೊಟ್ಟಿದ್ದಾನೆ. ತಕ್ಷಣ ತೆಗೆದುಕೊಂಡು ಅಲ್ಲಿ ಉಚ್ಚಾಟನೆ ಅಲ್ಲ, ಅಲ್ಲಿ ಅಮಾನತುಗೊಳಿಸುವಂತ ಆದೇಶ ಹೊರಡಿಸಿರುವುದು ನಮ್ಮ ಬೀದರ್ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬೋದಾಲೆ ಅವರು ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳಲೇಬೇಕಾಗ್ತದೆ. ಒಂದು ವೇಳೆ ನಾವು 1-2 ವರ್ಷಗಳ ಹಿಂದೆ ಬ್ಯಾಕ್ ಹೋಗೋಣ. ಡಾಕ್ಟರ್ ಗಿರೀಶ್ ಬೋದಾಲೆ ಅವರೇ, ತಾವು ನಮ್ಮ ಜಿಲ್ಲೆಗೆ ಪ್ರಪ್ರಥಮವಾಗಿ ಆಗಮಿಸಿದಂತ 2-3 ತಿಂಗಳ ಅವಧಿ ಮುಗಿದ ನಂತರದಲ್ಲಿ ನೀವು ಒಬ್ಬ ಪಿಡಿಒ ಅವ್ರ ಮೇಲೆ ಒಂದು ಆಕ್ಷನ್ ತಗೊಂಡಿದ್ದೀರಿ. ಅದು ನಿಮ್ಗೆ ಅದನ್ನ ಹೆಸರು ಹೇಳ್ತೀವಿ, ಸಂಗಾರೆಡ್ಡಿ ಎನ್ನುವಂತ ಒಬ್ಬ ವ್ಯಕ್ತಿಯ ಒಬ್ಬ ಪಿಡಿಒ ಮೇಲೆ ಈ ರೀತಿಯಾಗಿ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಬಹಳಷ್ಟು ರೀತಿಗಳಿಂದ ಅವ್ಯವಹಾರ ಮಾಡಿದ್ದಾನೆ, ಸೈಟ್ಗಳನ್ನು ಕೂಡ ಮಾಡಿದ್ದಾನೆ, 11B ಮತ್ತು 911 ಖಾತೆಗಳನ್ನ ಸಿಕ್ಕಾಪಟ್ಟೆ ತೆಗೆದಿದ್ದಾನೆ, ಅವರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ಳಲ್ಲ ಅಂತ ಹೇಳಿದಾಗ ಒಂದಷ್ಟು ಜನ ಅಲ್ಲಿ ಕಂಪ್ಲೀಟ್ ಕೊಟ್ಟಾಗ ನೀವು ಅವರನ್ನ ಅಮಾನತು ಮಾಡಿದ್ದು ನಿಜವೇ? ಹೌದು, ತಾವು ಅಮಾನತು ಮಾಡಿದಿರಿ. ಇನ್ನೊಂದು 4 ದಿವಸದಲ್ಲಿ ಅಮಾನತ್ ಆಗ್ತಾನೆ ಅಂತಕ್ಕಂಥ ವಿಚಾರ ತಿಳಿದು ಬಂದಂತ ಉದ್ದೇಶದಲ್ಲಿ ಅವರು ಒಂದು
ಆತ್ಮಹತ್ಯೆ ಮಾಡ್ಕೋತೀನಿ ಅಂತಕ್ಕಂಥ ವಿಡಿಯೋನ ಹರಿಬಿಟ್ಟಾಗ ಇವತ್ತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಆ ಒಂದು ಆತ್ಮಹತ್ಯೆಯ ಸಂದರ್ಭದ ವಿಡಿಯೋಗಳನ್ನ ಹರಿಬಿಟ್ಟಾಗ ಏನು ತೋಚಲಾರದೆ ಗೊತ್ತಿಲ್ಲದ ಹಾಗೆ ಒಂದು ವಾರ ಊರು ಬಿಟ್ಟು ಹೋಗಿದ್ದೀರಿ. ಹೇಗಾದ್ರೂ ಮಾಡ್ಕೊಳ್ಳಿ, ನಾನು ಮಾಡಲ್ಲ ಅಂತಕ್ಕಂಥ, ನನ್ನ ಮೇಲೆ ಬರುತ್ತೇನೋ, ಅಷ್ಟು ಜನ ಸಾಯ್ತೀನೋ ಅಂತಕ್ಕಂಥ ಆಲೋಚನೆ ಬಂದಾಗ ಇದೇ ನಮ್ಮ ಬೀದರ್ ಜಿಲ್ಲೆಯ PDO ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು 180 ಜನ PDOಗಳು ಅಲ್ಲಿ ನಾವು ರಿವಿಷನ್ ಮಾಡ್ತೀವಿ, ನಾವು ಕೆಲಸಕ್ಕೆ ಬರೋದಿಲ್ಲ, PDO ಅವ್ರ ಮೇಲೆ ಈ ರೀತಿಯಾಗಿ ದಬ್ಬಳಿಕೆ ಮಾಡ್ತಾ ಇದ್ದಾರೆ CS ಅವರು ಅಂತೇಳಿ ಒಂದು ಹೇಳಿಕೆ ಕೊಟ್ಟಾಗ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಗೊತ್ತಿಲ್ಲದ ಹಾಗೆ ಆರಾಮಾಗಿ ಕೂತುಕೊಂಡು ಬರೀ ಒಂದು ರಬ್ಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂತ ಮಾತು ಕೂಡ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಯಾಕೆ ಇಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ಅವತ್ತು 180 ಜನ PDOಗಳು ನಾವು ಸರ್ಕಾರದಲ್ಲಿ ಸೇವೆ ಸಲ್ಲಿಸಲ್ಲ, ನಮಗೆ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬೇಡ, ಇವರಿಂದ ನಮಗೆ ಬಹಳಷ್ಟು ಒತ್ತಡ ಬರ್ತಾ ಇದೆ, ನಾವಿಷ್ಟೆಲ್ಲ ತೊಂದರೆ ಪಟ್ಟು ಸಾಹಿತ್ಯ ಬರ್ತಂತ ಪರಿಸ್ಥಿತಿ ಎದುರಾಗ್ತಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಾಗ ಇದೇ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮೌನವಾಗಿ ಉಳ್ಕೊಂಡಿದ್ರು. ಆ ನಂತರದಲ್ಲಿ ಬಂದಂತ ವಿಚಾರವೇ ಇಲ್ಲಿರ್ತಕ್ಕಂಥ PDO ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅಲ್ಲಿ ಒಂದಿಷ್ಟು ಬಕೆಟ್ ಹಿಡಿಯುವಂತ ಕೆಲಸ ಮಾಡಿ, ಯಾರಿಗೆ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ಕೊಳ್ಬೇಕು, ಯಾರನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸ್ಕೊಂಡು ಎಷ್ಟೆಲ್ಲ ಹಣ ಕೊಳ್ಳೆ ಹೊಡಿಬೇಕು ಅನ್ನೋದನ್ನ ಪ್ರೀ ಪ್ಲಾನ್ ಮಾಡಿಕೊಂಡು ಇವತ್ತು ತಮ್ಮದೇ ಆದಂತಹ ರೀತಿಯಲ್ಲಿ ಇವತ್ತು ತಮಗೆ ಬೇಕಾಗಿರುವಂತಹ ಅಧಿಕಾರಿಗಳನ್ನ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸುವಂತ ಆದೇಶಗಳು ಕೂಡ ನೀವು ಹೊರಡಿಸಿದ್ದೀರಿ. ಅದು ಅಮ್ಲಾಪುರ ಆಗಿರ್ಬೋದು, ಮರ್ಕಲ್ ಆಗಿರ್ಬೋದು, ಜನ್ವಾಡ ಆಗಿರ್ಬೋದು, ಹಲೆಂಬರ್ ಆಗಿರ್ಬೋದು, ಹಲವಾರು ರೀತಿಯ ತೊಂದರೆಗಳು ಕೊಟ್ಟು ಅವರನ್ನು ಅಮಾನತು ಮಾಡಿಸಿದಿರಿ. ಆದರೆ ಅವತ್ತು ಯಾವೊಬ್ಬ PDO ಅಧಿಕಾರಿಗಳ ಸಂಘದ ಪದಾಧಿಕಾರಿಗಳು ಕೂಡ ಯಾಕೆ ಅವನು ಸಸ್ಪೆಂಡ್ ಆದ PDO ಅಂತಕ್ಕಂಥ ಗೋಜಿಗೂ ಕೂಡ ಹೋಗ್ಲಿಲ್ಲ. ಮತ್ತೆ ನೀವು ಅಷ್ಟೊಂದೆಲ್ಲ ನೀವು ಇದು ಮಾಡಿದಾಗ, PDOಗಳನ್ನ ನೀವು ಅಮಾನತು ಮಾಡಿದಾಗ ಯಾವೊಬ್ಬ PDO ಇರ್ತಕ್ಕಂಥ ಜೊತೆ ಇರ್ತಕ್ಕಂಥ ಸಂಘದ ಪದಾಧಿಕಾರಿ ಕೂಡ ಕಿಂಚಿತ್ತು ಕೂಡ ಯೋಚನೆ ಮಾಡಲಿಲ್ಲ. ಹೋದ್ರು ಹೋಗ್ಲಿ, ನಾವೇ ಎಲ್ಲದನ್ನು ಸೇರಿಸ್ಕೊಂಡು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಬಂದು ನಿಮ್ಮನ್ನ ಒಂದು ಹಂತದಲ್ಲಿ ನಿಮ್ಮದೇ ಆದಂತಹ ಚೌಕಟ್ಟು ರೆಡಿ ಮಾಡಿಕೊಂಡು ನೀವೊಂದು ಪ್ಲಾನ್ ಮಾಡ್ಕೊಂಡ್ರಿ ಅನ್ನುವಂತ ಮಾತು ಇವತ್ತ ಅನೇಕ ಜನ PDOಗಳು ಮಾತಾಡ್ತಾ ಇದ್ದಾರೆ. ಏನೂ ಇಲ್ಲದ ವಿಷಯದಲ್ಲಿ ಮರ್ಕಲ್ ಗ್ರಾಮ ಪಂಚಾಯತಿಯ PDO ಉಮೇಶ್ ಜಾಬಾ ಅವರ ಮೇಲೆ ವಿನಾಕಾರಣ ನಿಮ್ಮ ಮಾತು ಕೇಳೋದಿಲ್ಲ, ನಿಮ್ಮ ಕೆಲಸ ಕೇಳ್ತಾ ಇಲ್ಲ, ನೀವು ಆಲೋಚನೆ ಮಾಡಬೇಕಿತ್ತು. ಮುಖ್ಯ ಕಾರ್ಮಿಕ ಅಧಿಕಾರಿಗಳೇ, ನಿಮ್ಮ ಜಿಲ್ಲಾ ಪಂಚಾಯತಿನ ಕೇವಲ 1 ಕಿಲೋಮೀಟರ್ ಇರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಇವತ್ತು ನೀವು 3 ವರ್ಷದ ಅವಧಿಯಲ್ಲಿ ಎಷ್ಟು ಸಾರಿ ಬಂದು ಹೋಗಿದ್ದೀರಿ ಎನ್ನುವುದನ್ನ ನೀವು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ಒಂದೇ ಒಂದು ಪಂಚಾಯತಿಗೆ ಒಂದು ವಿಸಿಟ್ ಮಾಡ್ಲಿಕ್ಕಾಗಿಲ್ಲ. ಯಾವುದೋ ಒಂದು ಪಂಚಾಯತ್ ಹೋಗಿ ಯಾರೋ ಕರ್ಕೊಂಡು ಹೋಗಿರ್ತಕ್ಕಂಥ ಪಂಚಾಯತ್ಗೆ ಹೋಗಿ ನೀವು ಬಂದಿದ್ರಿ. ಇಡೀ ನಿಮ್ಮ ಬುದ್ಧಿ ಓಡಿಸಿ ನಿಮ್ಮ ವಿಚಾರ ತಿಳಿದುಕೊಂಡು ಈ ಪಂಚಾಯತಿ ನಾನು ಅಭಿವೃದ್ಧಿ ಅಧಿಕಾರಿಗಳ ಬಗ್ಗೆ ನಾನು ಕಿಂಚಿತ್ತಾದ್ರೂ ಯೋಚನೆ ಮಾಡಬೇಕಲ್ಲ, ನಾನು ಹೋಗ್ಬೇಕಲ್ಲ ಅಂತಕ್ಕಂಥ ಆಲೋಚನೆ ನಿಮ್ಗೆ ಯಾವತ್ತೂ ಬಂದೇ ಇಲ್ಲ, ಬರೋದು ನಿಮಗಿಲ್ಲ. ಯಾಕಂದ್ರೆ ಮರ್ಕಲ್ ಗ್ರಾಮ ಪಂಚಾಯತಿ ಕೇವಲ ನಿಮ್ಮಿಂದ 1 ಕಿಲೋಮೀಟರ್ ನಿಮ್ಮ ಮನೆಯಿಂದ ದೂರ ಇತ್ತು. ಆ 1 ಕಿಲೋಮೀಟರ್ಗೆ ಹೋಗಿ ಒಂದು ದಿವಸ ಕೂಡ ನೀವು ಕೂತ್ಕೊಂಡು ಮಾತಾಡ್ಲಿಕ್ಕೆ ನಿಮ್ಮಿಂದ ಆಗಿಲ್ಲ. ಅಂದಮೇಲೆ ಅವರನ್ನ ಯಾವ ಕಾರಣಕ್ಕಾಗಿ ನೀವು ಅಮಾನತುಗೊಳಿಸಿದ್ದೀರಿ ಅಂತಕ್ಕಂಥ ಮಾತನ್ನ ಗ್ರಾಮ ಪಂಚಾಯತಿಯ ಸಂಬಂಧಪಟ್ಟಂತ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಮತ್ತು ಬೆಂಗಳಳ್ಳಿ ಗ್ರಾಮದ ಮುಖ್ಯಸ್ಥರು, ಅಲ್ಲಿರ್ತಕ್ಕಂಥ ಮರ್ಕಲ್ ಗ್ರಾಮದ ಮುಖ್ಯಸ್ಥರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಮುಂದ್ಗಡೆ. ಧಿಕ್ಕಾರ ಅಂತ ಹೇಳಿ ಹೋಗಿದ್ದಾರೆ ಅನ್ನುವಂತ ಮಾತನ್ನ ಇಟ್ಟುಕೊಂಡು ಇವತ್ತು ಉಮೇಶ್ ಜಾಬಾ ಅವರನ್ನ ನೀವು ಯಥಾಸ್ಥಿತಿಯಾಗಿ ಅಲ್ಲಿ ನೀವು ತಮ್ಮದೇ ಅಂತ ರೀತಿಯಲ್ಲಿ ಒಂದಿಷ್ಟು ನೀವು ಅಮಾನತುಗೊಳಿಸಿದ್ದು ನಾವು ನೋಡಿದ್ದೀವಿ. ಆದರೆ ನಾವು ನಿಮಗೆ ಒಂದು ಮಾಹಿತಿ ಕೇಳ್ತಾ ಇದ್ದೀವಿ. ಡಾಕ್ಟರ್ ಗಿರೀಶ್ ಬೋಧಲೆ ಅವರಿಗೆ ತಾವು ಹೇಳಿರೋ ಹಾಗೆ ಹೊಸ ಬಡಾವಣೆಗಳ ಮಾಹಿತಿ ಮತ್ತು ಈ ಸೊತ್ತು ತಂತ್ರಾಂಶದ ಮೂಲಕ ನಮೂನೆ 9 ಮತ್ತು ನಮೂನೆ 11 ಡಿಜಿಟಲ್ ಖಾತೆಗಳನ್ನ ಮಾಹಿತಿ ಸದಸ್ಯರಿಗೆ ನೀಡಿರುವುದಿಲ್ಲ ಎನ್ನುವಂತ ಒಂದು ಪಾಯಿಂಟ್ ನೀವು ಇಟ್ಟಿದ್ರಿ. ಆ ಪಾಯಿಂಟ್ಗೆ ಸಂಬಂಧಪಟ್ಟಿರೋ ಹಾಗೆ ಪ್ರತಿ ಒಂದು ಬಡಾವಣೆಯ ಮಾಹಿತಿ ಹಾಗೂ ಈ ಸೊತ್ತು ಖಾತೆಗಳ ಮಾಹಿತಿಯನ್ನು ಎಲ್ಲಾ ಸದಸ್ಯರಿಗೆ ಕರೆಯಲಾದ ಸಾಮಾನ್ಯ ಸಭೆಯಲ್ಲಿ ನೀಡಲಾಗುತ್ತದೆ ಮತ್ತು ಆ ಸಭೆಯ ನಡವಳಿಕೆಯನ್ನು ನಿಮಗೆ ಕೊಟ್ಟಿರತಕ್ಕಂತ ವಿಚಾರದಲ್ಲಿ ಲಘೂತಿಸಲಾಗಿದೆ. ನೀವು ತಿಳ್ಕೋಬಹುದು, ಅದನ್ನ ನೀವು ನೋಡಬಹುದು. ಆದರೆ ನೀವೇನ್ ಮಾಡಿದ್ರಿ, ಅಲ್ಲಿ 11B ಮತ್ತು 911 ಅಂತಕ್ಕಂಥ ವಿಚಾರವನ್ನ
ಹೊಸ ಖಾತೆಗಳನ್ನು ತೆಗೆದಿದ್ದಾರೆ, ಯಾರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಎನ್ನುವಂತ ಮಟ್ಟಕ್ಕೆ ನೀವು ಬಂದುಬಿಟ್ಟು ಅವರನ್ನು ಅಮಾನತು ಮಾಡಲಿಕ್ಕೆ ಒಂದಿಷ್ಟು ಅಲ್ಲಿ ನಿಮಗೆ ಅನುಕೂಲ ಆಗಿತ್ತು. ಇನ್ನೊಂದು ಏನು ಕೇಳ್ತಾ ಇದೀನಿ ಅಂದ್ರೆ, ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ಭೂ ಪರಿವರ್ತನೆ ಆದ ಸರ್ವೆ ನಂಬರ್ 140/5 ಜಮೀನಲ್ಲಿ ಖಾತೆಗಳನ್ನು ತೆಗೆದಿರುವ ಕುರಿತು ಅನ್ನುವಂತ ಒಂದು ವಿಚಾರ ನೀವು ನಿಮ್ಮ ಹೇಳಿಕೆ ಖಾಸಗಿ ವಾಹಿನಿಯಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ. ಆದರೆ ಆ ಹೇಳಿಕೆಗೆ ಅನುಗುಣವಾಗಿ ಮರ್ಕಲ್ ಗ್ರಾಮದ ಭೂ ಪರಿವರ್ತನೆ ಆದ ಸರ್ವೆ ನಂಬರ್ 140/5ರಲ್ಲಿ ಬಸವರಾಜ್ ತಂದೆ ಶಿವಶರಣಪ್ಪ ಜಮೀನಿನಲ್ಲಿ ಆದ ಖಾತೆಗಳು ನನಗೆ ಸೇವಾವಧಿಗೆ ಸಂಬಂಧಪಟ್ಟಿರೋದಿಲ್ಲ ಎನ್ನುವಂತ ಮಾತನ್ನ ಉಮೇಶ್ ಜಾಬ್ ಅವರು ತಮಗೆ ಸಲ್ಲಿಸಿರ್ತಾರೆ. ನೀವು ಭೂ ಪರಿವರ್ತನೆ ಮಾಡಿ ಅಲ್ಲಿ ಖಾತೆಗಳನ್ನು ತೆಗೆದಿದ್ದಾರೆ ಅಂತ ನೀವು ಹೇಳಿದ್ರಿ, ಅದನ್ನು ಕೂಡ ಇದು ನನಗೆ ಸಂಬಂಧಪಟ್ಟಿರೋದಿಲ್ಲ ಅಂತಕ್ಕಂಥ ಮಾತನ್ನ ಉಮೇಶ್ ಜಾಬ್ ಅವರು ನಿಮಗೆ ತಿಳಿಸಿದ್ದಾರೆ. ಇದೇ ನಿಮಗೆ ಹೇಳ್ತಾ ಇದೀವಿ, ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಸಂಘರ್ಷ ಅನ್ನೋದಕ್ಕೆ. ಯಾಕೆ ಇನ್ನೊಂದು ಪ್ರಶ್ನೆ ನಿಮ್ಮನ್ನು ಕೇಳಬಾರದು ಅಂತಕ್ಕಂಥ ಮಾತನ್ನ ನಾವು ಕೇಳ್ತಾ ಇದೀವಿ. ಗ್ರಾಮ ಪಂಚಾಯತಿ ಮರ್ಕಲ್ ಕಚೇರಿ ಆವರಣದಲ್ಲಿ ಉದ್ಯಾನವನ ಕಾಮಗಾರಿ ಅಂದಾಜು ಹಣ 8 ರಿಂದ 10 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿದ್ದು, ಅದಕ್ಕೆ ಯಾವುದೇ ರೀತಿಯ ಆಕ್ಷನ್ ಪ್ಲಾನ್ ಮಾಡಿಲ್ಲ, ಎಸ್ಟಿಮೇಟ್ ಮಾಡಿಲ್ಲ ಮತ್ತು ಸಿಸಿ ಬಿಲ್ ಮಾಡಿಲ್ಲ, MB ರೆಕಾರ್ಡ್ ಮಾಡಿಲ್ಲ ಹಾಗೂ ಮೇಲಧಿಕಾರಿಗಳ ಅನುಮೋದನೆ ಕೂಡ ಪಡೆದಿಲ್ಲ. PDO ಅವರು ತಾವೇ ಬಿಲ್ಗಳನ್ನ ಮಾಡಿಕೊಂಡು ಬೇರೆಯವರಿಗೆ ಹೆಸರಿಗೆ ಹಣ ಡ್ರಾ ಮಾಡಿಕೊಂಡಿರ್ತಾರೆ. ಆ ವಿಚಾರಕ್ಕಾಗಿ ಅವರ ಮೇಲೆ ನಾವು ಶಿಸ್ತು ಕ್ರಮ ಕೈಗೊಳ್ಳುತ್ತೀವಿ ಅಂತಕ್ಕಂಥ ಮಾತು ನೀವು ಖಾಸಗಿ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೇಳಿದಿರಿ ಸಾಹೇಬ್ರೆ. ಆದರೆ ಮರ್ಕಲ್ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯಾದ ಉಮೇಶ್ ಜಾವರ್ ಹೇಳಿರ್ತಕ್ಕಂಥ ಹೇಳಿಕೆ ಏನಪ್ಪಾ ಅಂದ್ರೆ, ಮರ್ಕಲ್ ಗ್ರಾಮ ಪಂಚಾಯತಿ ಕಚೇರಿ ಇನ್ನಷ್ಟು ಸುಂದರಗೊಳಿಸಿ ಕಂಗೊಳಿಸುವ ಉದ್ದೇಶದಿಂದ ಕಚೇರಿ ಆವರಣದಲ್ಲಿ ಉದ್ಯಾನವನ ಮತ್ತು ಇನ್ನಿತರ ಕಾಮಗಾರಿ ಕೈಗೊಂಡಿದರೆ ಚೆನ್ನಾಗಿರುತ್ತದೆ ಎಂದು ದಿನಾಂಕ 1/10/2024 ಜರುಗಿದ ಸಾಮಾನ್ಯ ಸಭೆಯಲ್ಲಿ ಎಲ್ಲಾ ಸದಸ್ಯರು ಒಳಗೊಂಡಂತೆ ಸಭೆಯ ನಿರ್ಣಯ ಕೈಗೊಳ್ಳಲಾಗಿದೆ. ಅದರ ಪ್ರತಿಯನ್ನು ಕೂಡ ನಿಮಗೆ ತಲುಪಿಸಲಾಗಿತ್ತು. ಆದರೂ ಕೂಡ ನೀವು ಹೇಗಾದ್ರೂ ಮಾಡಿ ಅವರನ್ನ ಅಮಾನತುಗೊಳಿಸಬೇಕೆಂಬ ಒಂದು ಕೆಟ್ಟ ದೃಷ್ಟಿಯಿಂದ, ಯಾರೋ ಹೇಳಿಕೆಯಿಂದ ನೀವು ಮಾಡಿರ್ತಕ್ಕಂಥ ಕೆಲಸ ಇವತ್ತು ನೀವು ಯಶಸ್ವಿಯಾಗಿದ್ದೀರಿ ಎನ್ನುವಂತ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. 2024-25ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಕಚೇರಿಗೆ ದುರಸ್ತಿ ಮತ್ತು ನಿರ್ವಹಣೆಯ ಲೆಕ್ಕಪತ್ರ ಅಂದಾಜು ಪತ್ರಿಕೆ ತಯಾರಿಸಿ ಏಕಕಾಲಕ್ಕೆ ಆಡಳಿತ ಅನುಮೋದನೆ ನೀಡಬೇಕಾಗಿದೆ. ಏಕಕಾಲದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಬೇಕಾದ್ರೆ ಅಷ್ಟೊಂದು ಹಣ ಇಲ್ಲದಿರೋ ಕಾರಣದಿಂದ ಪಂಚಾಯತಿಯಲ್ಲಿ ಜಮೆ ಇರುವುದಿಲ್ಲ. ಆದ್ದರಿಂದ ಅನುದಾನ ಲಭ್ಯತೆ ನೋಡಿಕೊಂಡು ಹಂತ ಹಂತವಾಗಿ ಕಾಮಗಾರಿಯನ್ನು ಮಾಡಲಾಗಿದೆ ಎನ್ನುವಂತ ಮಾತನ್ನು ಕೂಡ ನಿಮ್ಗೆ ಅವರು ತಿಳಿಸಿರ್ತಾರೆ. ಆ ಸದರಿ ಕಾಮಗಾರಿಗೆ ತಗುಲುವಂತಹ ಎಲ್ಲ ವೆಚ್ಚವನ್ನು KPTT ನಿಯಮಾವಳಿ ಪ್ರಕಾರದಂತೆ ದರ ಪಟ್ಟಿ ಆಹ್ವಾನಿಸಿ ತುಲನಾತ್ಮಕ ಪರಿಶೀಲನೆ ಮಾಡಿ ಬಿಲ್ಗಳನ್ನು ಪಾವತಿಸಿ ಯಾವುದೇ ಸಾಮಗ್ರಿ ವಿವಿಧ ಬಿಲ್ಗಳ ಮೂಲಕ ಒಟ್ಟು 7,43,330 ರೂಪಾಯಿಯನ್ನು ಖರ್ಚು ಮಾಡಲಾಗಿದೆ. ನೀವು ಹೇಳ್ತಾ ಇದ್ದೀರಿ 8 ರಿಂದ 10 ಲಕ್ಷ ಅಂತೆ. ಯಾರ್ದೋ ಒಬ್ಬರು ಮಾತು ಹೇಳಿಕೊಂಡು ನೀವು ಕೇಳ್ತಾ ಇರೋದು, ಯಾರ್ದೋ ಒಬ್ಬ ಹೇಳಿಕೆ ಮಾತನ್ನು ಕೇಳಿಕೊಂಡು ನೀವು ಇವತ್ತು ಅಧಿಕಾರ ಮಾಡಿದ್ರೆ ಅಧಿಕಾರ ಮಾಡ್ಲಿಕ್ಕೆ ಆಗಲ್ಲ. ನಿಮಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು ಬಹಳಷ್ಟು ರೀತಿಗಳಿಂದ ಪುಸ್ತಕಗಳನ್ನು ಓದಿ ಬಂದಂತವ್ರು, ದೊಡ್ಡ ದೊಡ್ಡ ವಿಜ್ಞಾನಿಗಳ ಬಗ್ಗೆ ಪುಸ್ತಕ ಓದಂತವ್ರು, ಡೆವಲಪ್ಮೆಂಟ್ ಬಗ್ಗೆ ತಿಳಿದುಕೊಂಡಂತವ್ರು. ನೀವು ಆ ಒಂದು ಹಗಲು ರಾತ್ರಿ ದೊಡ್ಡ ದೊಡ್ಡ ಪುಸ್ತಕಗಳನ್ನು ಓದಿಕೊಂಡು ಇವತ್ತು ಆ ಉನ್ನತ ಹುದ್ದೆಗೆ ನೀವು ಬಂದಿರಿ. ಆದರೆ ನನ್ನಂತ ಒಬ್ಬ ಹೇಳಿಕೆ ಹೇಳ್ತಕ್ಕಂಥ ನೀವು ಪರಿಶೀಲನೆ ಮಾಡಬೇಕಾದ ಕರ್ತವ್ಯ ನಿಮ್ದಾಗಿತ್ತು. ಅದನ್ನು ಕೂಡ ಅಲ್ಲಿ ನೀವು ಸುಳ್ಳಿನ ಕಂತೆಯನ್ನು ಕಟ್ಟಿ ಅಮಾನತು ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ಅನೇಕ ಜನ ಗ್ರಾಮಸ್ಥರು ಇಲ್ಲಿ ನಿಮ್ಮ ಮುಂದೆ ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನೊಂದೇನು ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ಅಂದ್ರೆ, 4ನೇ ಪ್ರಶ್ನೆ, ದಿನಾಂಕ 8/11/2022 ತಾಲೂಕ್ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬೀದರ್ ಇವರ ಪತ್ರ ಸಂಖ್ಯೆ ತಾಪಂ ಬಿ ನಿಧಿ 2 CR 22-23-24ರಲ್ಲಿ ಈ ಪತ್ರದಂತೆ ನಿಧಿ 2ರ ಅನುಮತಿಯನ್ನು ಪಡೆದು ಅನುಮತಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಹತ್ತಿರ ಅನುಮತಿ ಪಡೆಯಬೇಕಾಗಿರುತ್ತದೆ. ಆದರೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹತ್ತಿರ ಅನುಮತಿ ಪಡೆಯಲಾರದೆ PDO ತಾವೇ ಬೋಕಸ್ ಬಿಲ್ಲು ಮಾಡಿಕೊಂಡಿರ್ತಾರೆ ಎನ್ನುವಂತ ಇನ್ನೊಂದು ಗಂಭೀರ ಆರೋಪ ನೀವು ಹೇಳಿದ್ದೀರಿ. ಮತ್ತೆ ಆಯಾ ದೂರು ಕೊಟ್ಟಿದ್ದಾನೋ ಪುಣ್ಯಾತ್ಮ, ಅವನು ಕೂಡ ನಿಮ್ಮ ಒಬ್ಬ ಸಂಘದ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅವರೆಲ್ಲ ಹೇಳಿಕೆಗಳನ್ನು ತೆಗೆದುಕೊಂಡು ನೀವು ಈ ರೀತಿಯಾಗಿ ಅಮಾನತು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮಾತನ್ನ ಬೆನಕಳ್ಳಿ ಗ್ರಾಮದ ಖುದ್ದು ಜನರೇ ಕೇಳ್ತಾ ಇದ್ದಾರೆ. ದಿನಾಂಕ 8/11/2022 ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬೀದರ್ ಇವರ ಪತ್ರ ಸಂಖ್ಯೆ ತಾಪಂ ಬೀದರ್ ನಿಧಿ 2 CR 2022-23-24-33ರ ಪತ್ರದಂತೆ ನಿಧಿ 2ರ ಮರ್ಕಲ್ ಗ್ರಾಮ ಪಂಚಾಯತಿಯ 2022-23ನೇ ಸಾಲಿನ ನಿರೀಕ್ಷಿತ ಸ್ವತಃ ಸಂಪನ್ಮೂಲ ಕ್ರಿಯೆ ಯೋಜನೆಯನ್ನು ಅನುಮೋದನೆ ಮಾಡಿಕೊಂಡು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ತಾಲೂಕ್ ಪಂಚಾಯತ್ ಬೀದರ್ ಇವರ ಅನುಮೋದನೆಯನ್ನು ನೀಡಿರುತ್ತಾರೆ. ಸದರಿ ಕ್ರಿಯೆ ಯೋಜನೆಗೆ ಜಿಲ್ಲಾ ಪಂಚಾಯತಿ ಅನುಮೋದನೆ ಅವಶ್ಯಕತೆ ಇರುವುದಿಲ್ಲ.
ಯಾವಾಗ ತಾಲೂಕು ಪಂಚಾಯತಿಯಲ್ಲಿ ಅನುಮತಿ ಪಡೆದುಕೊಂಡಾಗ ಜಿಲ್ಲಾ ಪಂಚಾಯತಿ ಅವಶ್ಯಕತೆ ಇರುವುದಿಲ್ಲ. ಯಾವ ನೀವು ಈ ಒಂದು ಕಲಮಲ್ಲಿ ಓದಿಕೊಂಡು ಅವರನ್ನ ತನಿಖೆ ಒಳಪಡಿಸಿದ್ರೋ ಅದು ನಿಮಗೆ ಸರಿಯಾಗಿ ಅನಿಸ್ತಾ ಇಲ್ಲ. ಆದ್ರೂ ಕೂಡ ನಿಮ್ಮ ಆತ್ಮತೃಪ್ತಿಗಾಗಿ ಅಲ್ಲಿ ಅಧಿಕಾರ ಹೇಳಿಕೆ ಕೊಡೋದಕ್ಕಿಂತ ಮುಂಚೆನೆ 3 ದಿನ ಮುಂಚೆ ನೀವು ಖಾಸಗಿ ವಾಹಿನಿಗೆ ಹೇಳ್ತೀರಿ ಅವ್ರ ಮೇಲೆ ದೂರು ಬಂದಿದೆ, ಆ ದೂರನ್ನು ಪರಿಗಣಿಸಿ ಅವ್ರ ಮೇಲೆ ನಾವು ಶಿಸ್ತು ಕ್ರಮಗೊಳ್ತೀವಿ, ಅವರನ್ನು ಅಮಾನತುಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಅಮಾನತುಗೊಳಿಸಿರುವಂತಹ ಆದೇಶದಲ್ಲಿ ಎಲ್ಲೇ ಒಂದು ಕೂಡ 1 ರೂಪಾಯಿದಾಗಲಿ 2 ರೂಪಾಯಿದಾಗಲಿ ಅಲ್ಲಿ ಈ ರೀತಿ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಅಲ್ಲ, ಅಥವಾ ಸರ್ಕಾರಕ್ಕೆ ನಷ್ಟಪಡಿಸಿದ್ದಾರೆ ಅಂತಕ್ಕಂಥ ಆದೇಶವು ನೀವು ಕೊಟ್ಟಿಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ. ಇನ್ನೊಂದು ಏನ್ ಕೇಳ್ತಾ ಇದ್ರಿ ಅಂದ್ರೆ, ಮರ್ಕಲ್ ಗ್ರಾಮ ಪಂಚಾಯತಿ 2022-23 ಸಾಲಿನ ನಿರೀಕ್ಷಿತ ಸ್ವತಃ ಸಂಪನ್ಮೂಲ ಕ್ರಿಯೆ ಯೋಜನೆ ಅನುಮೋದನೆ ಕುರಿತು ಆಕ್ಷನ್ ಪ್ಲಾನ್ ಕ್ರಮ ಸಂಖ್ಯೆ 4ರಲ್ಲಿ ಬೆಂಗಳೂರು ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜು ಖರೀದಿ ಸಾಮಸ್ಯ ಬಿಲ್ಲು ಹಾಗೂ ಇತರ ಹೆಸರಿನಲ್ಲಿ ಮೇಲೆ ಬೋಗಸ್ ಬಿಲ್ ಹರಿದು ತನ್ನ ಸ್ವತಕ್ಕಾಗಿ ಉಪಯೋಗಿಸಿಕೊಂಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ನಿಮ್ಮ ಮುಂದೆ ಆ ಒಂದು ತಂಡದ ಸದಸ್ಯ, ನಿಮ್ಮಲ್ಲಿರ್ತಕ್ಕಂಥ ಕೆಲಸ ಮಾಡತಕ್ಕಂಥವ್ರು ಅಥವಾ ನಿಮಗೆ ಬೇಕಾದಂತ ಕೆಲ ಪಿಡಿಗಳನ್ನ ರೆಡಿ ಮಾಡಿಕೊಟ್ಟಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಲ್ಲಿ ಪರಿಶೀಲನೆ ಮಾಡ್ಲಿಕ್ಕೆ ನಿಮ್ಮ ತಂಡ ಕಳಿಸಿದ್ರಿ. ಆ ನಿಮ್ಮ ತಂಡದಲ್ಲಿ ಏನ್ ಹೇಳಿದಾರೆ ಅಂತಂದ್ರೆ, ಆಕ್ಷನ್ ಪ್ಲಾನ್ ಕ್ರಮ ಸಂಖ್ಯೆ 4ರಲ್ಲಿ ಬೆಂಗಳೂರು ಗ್ರಾಮಕ್ಕೆ ಕುಡಿಯುವ ನೀರಿನ ಸರಬರಾಜು ಖರೀದಿ ಸಾಮಗ್ರಿಗಳ ಬಿಲ್ಗಳನ್ನ ಪಾವತಿ ಮಾಡಿರುವುದಿಲ್ಲ ಅಂತ ಹೇಳಿ ಅಂದ್ಮೇಲೆ ಅದು ಯಾರ ಮೇಲೆ ಬರ್ತದೆ ಹೇಳ್ರಿ? ಹೆಂಗಾದ್ರೆ ಸದರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು 19/7/2022ರಿಂದ ಬಂದಿನಿಂದ ಇಲ್ಲಿವರೆಗೆ ಸುಮಾರು ಅಂದಾಜು 2 ಕೋಟಿ ಮೇಲ್ಪಟ್ಟು 2 ನಿಧಿ ಟ್ಯಾಕ್ಸ್ ವಸೂಲಿ ಮಾಡಿ ಯಾವುದೇ ರೀತಿಯ ಆಕ್ಷನ್ ಪ್ಲಾನ್ ಮಾಡಿಲ್ಲ, ಎಸ್ಟಿಮೇಟ್ ಕಾಪಿ ಮಾಡಿಲ್ಲ, ಸಿಸಿ ಬಿಲ್ಗಳು ಮಾಡಿಲ್ಲ, ಬಿಲ್ ಮಾಡಿದ ಬೇರೆ ಹೆಸರಿಗೆ ಮಾತ್ರ ಡ್ರಾ ಮಾಡಿಕೊಂಡಿದ್ದಾರೆ ಎನ್ನುವಂತ ಮಾತು ಅಲ್ಲಿ ನಿಮ್ಗೆ ದೂರು ಕೊಟ್ಟಿರುವಂತಹ ವ್ಯಕ್ತಿ ನಿಮ್ಗೆ ತಿಳಿಸಿದರೆ ನೀವು ಕೂಡ ಫೈಂಡ್ ಔಟ್ ಮಾಡ್ಕೊಂಡ್ರಿ. ಹೇಗಾದ್ರೂ ಮಾಡಿ ಯಾವ ಇಲ್ಲಿರ್ತಕ್ಕಂಥ ಜಾಬನ್ನ ಸಸ್ಪೆಂಡ್ ಮಾಡ್ಬೇಕೆಂಬ ಆತುರದಲ್ಲಿ ನೀವು ಕೂಡ ಹೇಳ್ತಕ್ಕಂಥ ಏನಪ್ಪಾ ಅಂದ್ರೆ, ನಿಮ್ಗೆ ಅವ್ರು ಕೊಟ್ಟಿರೋಂಥ ಮಾಹಿತಿಯನ್ನ ನಾವು ನಿಮ್ಗೆ ತಿಳಿಸ್ತಾ ಇದೀವಿ. ಸತ್ಯ ಮತ್ತು ಸುಳ್ಳಿನ ಮಧ್ಯೆ ಸಂಘರ್ಷ ಯಾಕೆ ನಡೀತದೆ ಅಂದ್ರೆ ಇಲ್ಲೇ ಹೇಳ್ತಾ ಇದೀನಿ. 2022-23 ಸಾಲಿನ ನಿರೀಕ್ಷಿತ ಸ್ವತಃ ಸಂಪನ್ಮೂಲ ಒಟ್ಟು 54 ಲಕ್ಷ ರೂಪಾಯಿ ಕ್ರಿಯೆ ಯೋಜನೆಯಲ್ಲಿ ತಯಾರಿಸಲಾಗಿರುತ್ತದೆ. 2024-25 ಸಾಲಿನಲ್ಲಿ ಬಜೆಟ್ ತಯಾರಿಸಲಾಗಿರುತ್ತದೆ. ಸರ್ಕಾರದಿಂದ ಸಿಬ್ಬಂದಿ ವೇತನಕ್ಕಾಗಿ ಅದನ್ನು ಅನುದಾನ ಬಿಡುಗಡೆ ಮಾಡುತ್ತಾರೆ. ಅದರಿಂದ ಯಾವುದೇ ಅಭಿವೃದ್ಧಿ ಕಾಮಗಾರಿಯನ್ನು ಕೈಗೊಂಡಿಲ್ಲ. ಅದಕ್ಕಾಗಿ ಕ್ರಿಯೆ ಯೋಜನೆ ತಯಾರಿಸುವುದಿಲ್ಲ. ಇನ್ನು ಕುಡಿಯುವ ನೀರಿನ ನಿರ್ವಹಣೆ ಮತ್ತು ಇನ್ನಿತರ ಸಣ್ಣ ಪುಟ್ಟ ನಿರ್ವಹಣೆಗಾಗಿ ಕಾಮಗಾರಿ ಬಜೆಟ್ನಲ್ಲಿ ಅನುದಾನಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೇವೆ. ಸಿಬ್ಬಂದಿಗಳ ವೇತನಕ್ಕಾಗಿ ಅನುದಾನ ಕಲ್ಪಿಸಲಾಗಿದೆ. ಸದರಿ ಅನುದಾನದಲ್ಲಿ ಎಸ್ಟಿಮೇಟು ಸಿಸಿ ಬಿಲ್ಲು ಮಾಡುವಂತ ಯಾವುದೇ ದೊಡ್ಡ ಕಾಮಗಾರಿ ನಾವು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ನಿಮಗೆ ಅವರು ತಿಳಿಸಿದ್ದಾರೆ. ನೀವು ಇದನ್ನೆಲ್ಲ ಖುದ್ದಾಗಿ ಪರಿಶೀಲನೆ ಮಾಡಬೇಕಿತ್ತು. ಇನ್ನ 15 ಹಣಕಾಸು ನೀವು ಹೇಳ್ತೀರಿ ಸಾಕಷ್ಟು ರೀತಿಗಳಿಂದ ಅವರು ಅವ್ಯವಹಾರ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬಳಕೆ ಹೊಡಿದ್ದಾರೆ ಅಂತ ಹೇಳಿ. ಆ ಒಂದು ಸಿಸಿ ಬಿಲ್ಗಾಗಿ ನೀವೆಲ್ಲ ವಿಚಾರ ಮಾಡ್ತೀರಿ. ಯಾವುದೇ ರೀತಿಯಿಂದ ನಿಮ್ಗೆಲ್ಲ ಒಂದು ಹಂತ ಹಂತವಾಗಿ ನಿಮಗೆಲ್ಲ ಮಾಹಿತಿಯನ್ನು ಅವರು ಕೊಟ್ಟಿರ್ತಾರೆ. ಆದರೆ ನೀವು ಯಾವುದೋ ಒಂದು ಆತುರದಲ್ಲಿ ನಿರ್ದೇಶನ ಪಡೆದುಕೊಂಡು ನೀವು ತಮ್ಮದೇ ಅಂತ ರೀತಿಯಲ್ಲಿ ಇಲ್ಲಿ ವಿಚಾರ ಮಾಡಲಾರ್ದೇನೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದೀರಿ. ಆದರೆ ಇವತ್ತು ಸಾವಿರಾರು ಜನ ಇವತ್ತು ನಿಮಗೆ ಅರ್ಜಿ ಕೊಡ್ತಾರೆ. 1000 ಜನರಿಗೆಲ್ಲ ನೀವು ಸಸ್ಪೆಂಡ್ ಮಾಡ್ಲಿಕ್ಕಾಗತ್ತೇನ್ರಿ? CS ಅವರೇ, ನೀವು ಬಹಳಷ್ಟು ಬುದ್ಧಿವಂತರಿದ್ದೀರಿ, ಓದಿದಿರಿ, ಬರ್ದಿದ್ದೀರಿ, ಬಹಳಷ್ಟು ಉನ್ನತ ಜವಾಬ್ದಾರಿಗಳು ನಿಮ್ಮ ಹೆಗಲ ಮೇಲಿದೆ. ಈ ಡೆವಲಪ್ಮೆಂಟ್ ಅನ್ನು ಯಾರು ಮಾಡಬೇಕು, ಯಾರಿಂದ ಆಗುತ್ತೆ ಅಂತಕ್ಕಂಥ ಆಲೋಚನೆ ಮಾಡಲಾರ್ದೇನೆ ಯಾವುದೋ ಒಂದು ತಮ್ಮದೇ ಅಂತ ರೀತಿಯಲ್ಲಿ ನೀವು ಅವರ ಮೇಲೆ ಒಂದು ಸಿಟ್ಟಿಟ್ಟುಕೊಂಡು ಈ ಅವರಿಗೆ ಸಸ್ಪೆಂಡ್ ಮಾಡತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮಾತನ್ನ ಇವತ್ತು ಅನೇಕ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಈ ಪಿಡಿಒ ಆಗಿರ್ಬೋದು, ನಾಳೆ ಮತ್ತೊಬ್ಬ ಪಿಡಿಒ ಬರ್ತಾನೆ, ನಾಳೆ ಮತ್ತೊಬ್ಬಳು ಪಿಡಿಒನು ಕೂಡ ಹಾಳಾಗ್ತಾಳೆ. ಯಾಕಂದ್ರೆ ಇಲ್ಲಿ ನೀವು ಕೇವಲ ಕಪಿಮುಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ರಾಜಕಾರಣಿ ಗಂಜಿ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಅಧಿಕಾರಿ ಗಂಜಿ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಸ್ವತಃ ಬುದ್ಧಿ ಅಂತೂ ನೀವು ಓಡಿಸಿಲ್ಲ, ಸ್ವತಃ ಬುದ್ಧಿ ಅಂತೂ ನೀವು ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಅನೇಕ ಜನ ಬಂದು ಪ್ರತಿಭಟನೆ ಮಾಡಿ ನಿಮಗೆ ನೇರವಾಗಿ ಕೇಳಿದ್ದಾರೆ. ಇದು ನಾವು ಹೇಳ್ತಾ ಇಲ್ಲ, ನೇರವಾಗಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಕೇವಲ ಇದು ಒಂದೇ ಒಂದು ಬಂದಿದೇನಪ್ಪ ಅಂತಂದ್ರೆ, ಮಹಾತ್ಮ ಗಾಂಧಿ ಪುರಸ್ಕಾರ ಯೋಜನೆಗೆ ಮರ್ಕಲ್ ಗ್ರಾಮ ಪಂಚಾಯತ್ ಆಯ್ಕೆ ಆಗ್ಬೇಕಿತ್ತು. ಆದ್ರೆ ಅದು ಆಗ್ಲಿಲ್ಲ ಕಾರಣಕ್ಕೆ ಅದು ಬರೂರಿಗೆ ಹೋಯ್ತು. ಅದು ಬರೂರಿಗೆ ಹೋಗ್ಲಿಕ್ಕೂ ಕಾರಣ, ಪ್ರಮುಖ ಕಾರಣರು ಕೂಡ ನೀವೇ ಇದ್ದೀರಿ. ನೀವೇ ಇದ್ಕೊಂಡಿದ್ದೆಲ್ಲ ನೀವು ಮಾಡಿರ್ತಕ್ಕಂಥ ಷಡ್ಯಂತ್ರ. ಆ ಷಡ್ಯಂತ್ರದಲ್ಲಿ ಈ ರೀತಿಯಾಗಿ ಬಲಿಪಶು ಮಾಡ್ಬೇಕೆಂಬ ಒಂದೇ ಒಂದು ಕನಸು ಕಟ್ಟಿಕೊಂಡು ಇವತ್ತು ನೀವು ಈ ರೀತಿಯಾಗಿ ಬಲಿಪಶು ಮಾಡಲಿಕ್ಕೆ ಹೊರಟಿದ್ದೀರಿ. ಆದರೆ ಇದು ನಿಮಗೆ ಇದು ಸರಿಯಾಗಿ ಅನ್ಸೋದಿಲ್ಲ. ನಿಮ್ಮ ಮನಸ್ಸಿಗೂ ಕೂಡ ಇದನ್ನು ತಾಗ್ತಾ ಇಲ್ಲ. ನೀವು ಯಾರ್ದೋ ಒಂದು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ನೀವೊಬ್ಬ ರಾಜಕಾರಣಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ರು, ಅಥವಾ ನೀವು ಕೇವಲ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲ, ನೀವು ಬರೀ ಕೇವಲ ರಬ್ಬರ್ ಸ್ಟಾಂಪ್ ಕೆಲಸ ಮಾಡ್ತಾ ಇದ್ದೀರಿ ಎನ್ನುವಂತ ಮಾತು ಕೂಡ ಗ್ರಾಮ ಪಂಚಾಯತಿಯ ಅಧಿಕಾರಿಯಾಗಿರುವಂತಹ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಅಮಾನತುಗೊಳಿಸಿದಕ್ಕಾಗಿ ಮರ್ಕಲ್ ಗ್ರಾಮ ಪಂಚಾಯತಿ ಮತ್ತು ಬೆಂಗಳೂರು ಗ್ರಾಮಸ್ಥರು
ನಿಮ್ಮ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಬಂದು ಅನೇಕ ರೀತಿಗಳಿಂದ ಮಾತಾಡಿರೋದು ನಿಮ್ಮ ಮುಂದೆ ಇದೆ. ಯಾಕೆ, ಯಾವ ಕಾರಣಕ್ಕಾಗಿ ಮಾಡಿದಿರಿ, ಯಾವ ಉದ್ದೇಶಕ್ಕಾಗಿ? ಹೌದು, ಪರವಾಗಿಲ್ಲ, ನಾನು ಒಪ್ಕೊಳ್ತೀನಿ. ಒಂದು ವೇಳೆ ನೀವು ಉಮೇಶ್ ಜಾಬಾ ಆಗಿರ್ಬೋದು ಅಥವಾ ಮತ್ತೊಬ್ಬ ಪಿ ಡಿ ಆಗಿರ್ಬೋದು, ಇನ್ನೊಬ್ಬ ಪಿ ಡಿನೇ ಆಗಿರ್ಬೋದು, ಯಾವತ್ತಾದ್ರೂ ನೀವು ಸ್ವಂತಕ್ಕಾಗಿ ನಿಮ್ಮದೇ ಒಂದು ವಿಚಾರದಲ್ಲಿ ನೀವು ಒಂದು ಪಂಚಾಯತಿಗೆ ಹೋಗಿ ನೀವು ಅಲ್ಲಿ ಪರಿಶೀಲನೆ ಮಾಡಿದಿರಾ? ನಿಮಗೂ ಕೂಡ ಹಕ್ಕಿದೆ. ಯಾಕೆ ನೀವು ಹೋಗಿ ನೋಡೋಕ್ಕಾಗಿಲ್ಲ? ಎಷ್ಟೋ ನಿಮ್ಮ ಜಿಲ್ಲಾ ಪಂಚಾಯತ್ ಮುಂದೆ ಗಬ್ಬೆದ್ದು ವಾಸನೆ ಬರ್ತಾ ಇದೆ, ಅದನ್ನು ತೆಕ್ಕೊಳ್ಳೋಕೆ ರೆಡಿ ಇಲ್ಲ ನೀವು. ಆದರೆ ಇನ್ನೊಬ್ಬರು ಹೋಗಿ ತೆಗೆದು ಅವನ ಸಸ್ಪೆಂಡ್ ಮಾಡಿ ಅವನಿಗೆ ಅಮಾನತು ಮಾಡಿಸ್ತಕ್ಕಂಥದ್ದು. ಯಾಕೆ ಈ ಒಂದು ಮುತುವರ್ಜಿ ವಹಿಸಿಕೊಂಡಿದ್ದೀರಿ ಎಂಬುದನ್ನು ಇಲ್ಲಿ ಗೊತ್ತಾಗ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯಾಧಿಕಾರಿಗಳೇ, ನಿಮಗೆ ಚಿಲ್ಲರ್ಗಿ ಇದೆ, ಚಿಮಕೋಡ್ ಇದೆ, ಗಾದಗಿ ಇದೆ, ಹಮಿಲಾಪುರ್ ಇದೆ, ಮರ್ಕಲ್ ಇದೆ, ಅಲಿಯಾಬಾದ್ ಇತ್ತು, ಕೊಳಾರ್ ಇತ್ತು, ಅನೇಕ ಪಂಚಾಯತ್ಗಳು ನಿಮ್ಮ ಮುಂದೆ ಇದ್ದು, ಅಮಲಾಪುರ್ ಸಹ ಇತ್ತು. ಅನೇಕ ಜನರು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ಮಂದಕನಹಳ್ಳಿಯಲ್ಲಿ ಕೂಡ ಬಹಳಷ್ಟು ರೀತಿಯಿಂದ ಅವ್ಯವಹಾರ ಆಗಿದೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅದು ಎಲ್ಲೋಯ್ತು? ನಾಗೂರ ಗ್ರಾಮ ಪಂಚಾಯತ್ ದೂರು ಕೊಟ್ಟಿದ್ದಾರೆ. ಅವ್ರನ್ನ ಯಾಕೆ ನೀವು ಅದನ್ನು ಸಸ್ಪೆಂಡ್ ಮಾಡಲಿಲ್ಲ? ಈ ತರದ ಪ್ರಶ್ನೆ ಬಹಳಷ್ಟು ರೀತಿಯಿಂದ ಕೇಳಿ ಬರ್ತಾ ಇದ್ದಾವೆ. ನೀವು ಎಲ್ಲೋ ಒಂದು ಕಡೆಯಿಂದ ಈ ಪಿ ಡಿ ಒ ಸಂಘದ ಎಲ್ಲ ಪದಾಧಿಕಾರಿಗಳ ಮಾತು ಕೇಳಿಕೊಂಡು ಈ ರೀತಿಯಾಗಿ ಕೆಲಸ ಮಾಡೋದು ಸರಿಯಲ್ಲ ಅನ್ನೋದ ಮಾತನ್ನು ಹೇಳ್ತಾ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ.